ನಮಸ್ಕಾರ ಸ್ನೇಹಿತರೆ, ಮಾರ್ಚ್ 25ಕ್ಕೆ ಆಕಾಶದಲ್ಲಿ ಒಂದು ಭಯಾನಕ ಪವಾಡ ನಡೆಯಲಿದೆ. ಅದೇ ಟೋಟಲ್ ಲೂನಾರ್ ಎಕ್ಲಿಪ್ಸ್ ಅಥವಾ ರಕ್ತ ಚಂದಿರನ ದರ್ಶನ. ವಿಜ್ಞಾನಿಗಳ ಪ್ರಕಾರ ಇದು ಕೇವಲ ಗ್ರಹಣ ಇರಬಹುದು, ಆದರೆ ಜ್ಯೋತಿಷ್ಯ ಲೋಕದಲ್ಲಿ ಇದನ್ನು ಮಹಾ ಬದಲಾವಣೆಯ ಮುನ್ಸೂಚನೆ ಅಂತ ಕರೆಯಲಾಗ್ತಿದೆ. ಯಾಕೆ ಗೊತ್ತಾ? ಈ ಬಾರಿ ಚಂದ್ರ ಕೆಂಪಗಾಗುವುದು ಅಷ್ಟೇ ಅಲ್ಲ, ಗ್ರಹಗಳು ಒಂದು ಅಪರೂಪದ ಜೋಡಣೆ ಕೂಡ ನಡೀತಿದೆ. ಇದನ್ನು 2000 ವರ್ಷಗಳ ಹಿಂದೆ ಕಂಡ ಬೆತ್ಲೆಹೆಮ್ ನಕ್ಷತ್ರಕ್ಕೆ ಹೋಲಿಸಲಾಗ್ತಿದೆ. ಇತಿಹಾಸದಲ್ಲಿ ಇಂಥ ಘಟನೆಗಳು ನಡೆದಾಗ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಉರುಳಿವೆ ಅಥವಾ ಮಹಾನ್ ಯುದ್ಧಗಳು ಸಂಭವಿಸಿವೆ. 2026ರಲ್ಲಿ ಜಗತ್ತಿಗೆ ಕಾದಿರೋ ಆ ದೊಡ್ಡ ಅಪಾಯ ಯಾವುದು? ಪ್ರಾಚೀನ ಕಾಲದ ಪ್ರವಾದಿಗಳು ಹೇಳಿರೋ ಹಾಗೆ ಈ ರಕ್ತ ಚಂದಿರನ ನಂತರ ಸಮುದ್ರದಲ್ಲಿ ಭೀಕರ ಸುನಾಮಿ ಅಥವಾ ಭೂಕಂಪಗಳು ಸಂಭವಿಸಬಹುದು ಅನ್ನೋ ಭಯ ಅನೇಕರಲ್ಲಿದೆ. ವಿಜ್ಞಾನಿಗಳು ಇದನ್ನು ತಳ್ಳಿ ಹಾಕಿದ್ರೂ ಪ್ರಕೃತಿಯಲ್ಲಿ ಆ ದಿನ ಕಂಡು ಬರೋ ವಿಚಿತ್ರ ಬದಲಾವಣೆಗಳನ್ನು ಯಾರೂ ಅಲ್ಲಗಳೆಯುವಂತಿಲ್ಲ. ನೀವು ಪ್ರಾಣಿಗಳು ಕೂಡ ಈ ಸಮಯದಲ್ಲಿ ವಿಚಿತ್ರವಾಗಿ ವರ್ತಿಸುತ್ತವೆ. ಆದರೆ ಇದು ಬರೀ ವಿನಾಶದ ವಿಷಯವಲ್ಲ, ಇದನ್ನು ಆತ್ಮಗಳ ಜಾಗೃತಿ ಅಂತಲೂ ಕರೆಯುತ್ತಾರೆ. ಈ ಗ್ರಹದಿಂದ ಶಕ್ತಿ ನಮ್ಮ ಮೆದುಳಿನ ಮೇಲೆ ಬಿದ್ದು ನಮ್ಮ ಅದೃಷ್ಟಬಹುದು. ಇದನ್ನು ಎದುರಿಸಲು ನೀವು ರೆಡಿ ಇದ್ದೀರಾ? ಸ್ನೇಹಿತರೆ, ಮಾರ್ಚ್ 25ರ ಈ ರಕ್ತ ಚಂದಿರನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಕೇವಲ ವಿಜ್ಞಾನವಾ ಅಥವಾ ದೈವಿಕ ಸಂಕೇತನ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಅವರಿಗೆ